ನಮಸ್ಕಾರ ಸ್ನೇಹಿತರೆ. ಡೇಟಾ ಇಸ್ ದ ನ್ಯೂ ಆಯಿಲ್ ಅಂತ ಹೇಳ್ತಾರೆ. ಒಂದು ಸ್ಟಡಿಯ ಪ್ರಕಾರ ನಾವು ಪ್ರತಿನಿತ್ಯದಲ್ಲಿ ಪ್ರಪಂಚದಾದ್ಯಂತ 2.5 ಕ್ವಿಂಟಿಲಿಯನ್ ಬೈಟ್ಸ್ ನಷ್ಟು ಡೇಟಾವನ್ನ ಜನರೇಟ್ ಮಾಡ್ತಿದ್ದೀವಿ. 1 ಕ್ವಿಂಟಿಲಿಯನ್ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಒಂದರ ನಂತರ 18 ಸೊನ್ನೆಯನ್ನ ಹಾಕಿದ್ರೆ ಬರುವಂತ ನಂಬರ್. ಇನ್ನು ಕೇವಲ 5 ವರ್ಷಗಳಲ್ಲಿ ಈ ಸಂಖ್ಯೆ 20ರಷ್ಟು ಹೆಚ್ಚಾಗಲಿದೆ ಅಂತ ಹೇಳ್ತಾರೆ. ನಾವು ಉಪಯೋಗಿಸುವಂತಹ ಎಲೆಕ್ಟ್ರಾನಿಕ್ ಡಿವೈಸಸ್, ಮೊಬೈಲ್ಸ್, ಕಂಪ್ಯೂಟರ್ಸ್ ಹಾಗೆ ಐಒಟಿ ಡಿವೈಸಸ್ ನ ಅಡ್ವಾನ್ಸ್ಮೆಂಟ್ ಇಂದ ಈ ಡೇಟಾ ಜನರೇಷನ್ ಹೆಚ್ಚಾಗ್ತಾನೆ ಹೋಗ್ತಿದೆ. ಟೆಕ್ನಾಲಜಿ, ಆಟೋಮೊಬೈಲ್, ಬ್ಯಾಂಕಿಂಗ್, ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಈ ಎಲ್ಲಾ ಸೆಕ್ಟರ್ ನ ದೊಡ್ಡ ದೊಡ್ಡ ಸಂಸ್ಥೆಗಳು ಡೇಟಾ ಸೈನ್ಸ್, ಬಿಸಿನೆಸ್ ಇಂಟೆಲಿಜೆನ್ಸ್, ಡೇಟಾ ಇಂಜಿನಿಯರಿಂಗ್ ಅನ್ನ ಬಳಸಿ ಇಲ್ಲಿ ಜನರೇಟ್ ಆಗ್ತಾ ಇರ್ತಕ್ಕಂಥ ಡೇಟಾವನ್ನ ಉಪಯೋಗಿಸಿ ತಮ್ಮ ಬಿಸ್ನೆಸ್ ಅಡ್ವಾನ್ಸ್ಮೆಂಟ್ ಹಾಗೆ ಪ್ರಾಫಿಟಬಲ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತಿದೆ. ಈ ಎಲ್ಲ ಟೆಕ್ನಾಲಜೀಸ್ ನ ಮೂಲ ಡೇಟಾ ವೇರ್ ಹೌಸಿಂಗ್. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಕಲಿಯೋನ ನಿಮ್ಮ ಮುಂದೆ ಒಂದು ಡೇಟಾ ವೇರ್ ಹೌಸಿಂಗ್ ಕೋರ್ಸ್ ಅನ್ನ ತರ್ತಿದೆ. ಈ ಡೇಟಾ ವೇರ್ ಹೌಸಿಂಗ್ ಕೋರ್ಸ್ ಬಿಗಿನರ್ಸ್ ಗಾಗಿದ್ದು, ಇದಕ್ಕೆ ಯಾವುದೇ ರೀತಿಯ ಟೆಕ್ನಾಲಜಿ ಹಾಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಮೊದಲೇ ತಿಳ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ಡೇಟಾ ವೇರ್ ಹೌಸಿಂಗ್ ನಲ್ಲಿ ಆಸಕ್ತಿ ಇದೆ ಅವರು ಈ ಕೋರ್ಸ್ಗೆ ಎನ್ರೋಲ್ ಆಗಬಹುದು. ಈ ಕೋರ್ಸ್ ನಲ್ಲಿ ನಾವು ಬೇಸಿಕ್ಸ್ ಆಫ್ ಡೇಟಾ ವೇರ್ ಹೌಸಿಂಗ್ ಹಾಗೆ ಡೇಟಾ ವೇರ್ ಹೌಸಿಂಗ್ ನ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆದ ಟ್ರಾನ್ಸಾಕ್ಷನಲ್ ಸಿಸ್ಟಮ್ಸ್, ಅನಾಲಿಟಿಕಲ್ ಸಿಸ್ಟಮ್ಸ್ ಹಾಗೆ ಡೈಮೆನ್ಷನಲ್ ಮಾಡೆಲಿಂಗ್, ಅದರಲ್ಲಿ ಬಹುಮುಖ್ಯವಾದ ಡೈಮೆನ್ಷನ್ಸ್ ಅಂಡ್ ಫ್ಯಾಕ್ಟ್ಸ್, ಆನಂತರದಲ್ಲಿ ಸ್ಕೀಮಾಸ್ ಹಾಗೆ ನಾರ್ಮಲೈಸೇಷನ್ ನ ಬಗ್ಗೆ ಮಾತಾಡ್ತೀವಿ. ಇದಾದ ನಂತರದಲ್ಲಿ ನಾವು ಕೊನೆಯ ಮಾಡ್ಯೂಲ್ ನಲ್ಲಿ ಇಂಟ್ರೊಡಕ್ಷನ್ ಟು ಬಿಐ, ನಾನು ಆಗ್ಲೇ ಹೇಳಿದ ಬಿಸ್ನೆಸ್ ಇಂಟೆಲಿಜೆನ್ಸ್ ನ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡ್ತೀವಿ. ನಾವು ಉಪಯೋಗಿಸುವಂತಹ ಬಿಸ್ನೆಸ್ ಇಂಟೆಲಿಜೆನ್ಸ್ ಟೂಲ್ಸ್ ಹಾಗೆ ಮಾರ್ಕೆಟ್ ನಲ್ಲಿ ಇರುವಂತಹ ಪ್ರಮುಖವಾದ ಟೂಲ್ಸ್ ಗಳ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ತೀವಿ. ಈ ಕೋರ್ಸ್ ಸದ್ಯದಲ್ಲಿ ನಿಮ್ಮ ಮುಂದೆ ಬರಲಿದ್ದು, ನೀವು ಈ ಕೋರ್ಸ್ಗೆ ಎನ್ರೋಲ್ ಆಗಿ ಇದರ ಉಪಯೋಗ ಪಡ್ಕೋಬಹುದು.